ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎಸ್ಎಸ್ಎಲ್ಸಿ ಪರೀಕ್ಷೆ ಅಂತ್ಯ, ಇನ್ನು ಕಾಯ್ದಿಕೆ ಫಲಿತಾಂಶಕ್ಕಾಗಿ ಮಾತ್ರ. ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ನವೀಕರಣದ ಅಂಗವಾಗಿ ನಿರ್ಮಿಸಲಾದ ಮಹಾದ್ವಾರ, ರಾಜಗೋಪುರ ಹಾಗೂ ರಾಜಾಂಗಣ ಲೋಕಾರ್ಪಣೆಗೊಂಡಿತು ಅದ್ದೂರಿಯಾಗಿ. ನಿಡುವಟ್ಟು ಕೊಳತ್ತೂರಿನಲ್ಲಿ ಮತ್ತೆ ಸಿಕ್ಕಿಬಿದ್ದ ಚಿರತೆ, ಅರಣ್ಯ ಇಲಾಖೆ ಸ್ಥಾಪಿಸಿದ ಬೋನಿಗೆ ಚಿರತೆ ಸಿಕ್ಕಿಬಿದ್ದಿರುವುದು. ಶುಚಿತ್ವ ಮಿಷನ್ ಕಾಸರಗೋಡಿನ ಆಶ್ರಯದಲ್ಲಿ ಮೀಡಿಯಾ ವರ್ಕ್ಶಾಪ್ ಆಯೋಜನೆ, ತ್ಯಾಜ್ಯ ಮುಕ್ತ ನವಕೇರಳ 2.0ನ ಭಾಗವಾಗಿ. ಕಾಸರಗೋಡು ಬ್ಲಾಕ್ ಪಂಚಾಯತ್ ವತಿಯಿಂದ ಇಫ್ತಾರ್ ಸ್ನೇಹ ಔತಣಕೂಟ, ಪಾಲ್ಗೊಂಡರು ಹಲವಾರು ಮಂದಿ. ವಾರ್ತೆಗಳು ವಿವರವಾಗಿ. ಎಸ್ಎಸ್ಎಲ್ಸಿ ಪರೀಕ್ಷೆ ಕೊನೆಗೊಂಡಿರುವುದರ ಸಂತೋಷದಲ್ಲೇ ವಿದ್ಯಾರ್ಥಿಗಳು. ಬಯಾಲಜಿ ಆಗಿತ್ತು ಕೊನೆಯ ಪರೀಕ್ಷೆ, ಇನ್ನು ಕಾಯುವಿಕೆ ಫಲಿತಾಂಶಕ್ಕಾಗಿ ಮಾತ್ರ. ಮಾರ್ಚ್ 3ರಂದು ಆರಂಭವಾದ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ಮೌಲ್ಯಮಾಪನ ಮಾಡುವ ಪ್ರಮುಖ ಪರೀಕ್ಷೆಯಾದ ಎಸ್ಎಸ್ಎಲ್ಸಿ ಪರೀಕ್ಷೆ ಬುಧವಾರ ಕೊನೆಗೊಂಡಿತು. ಕಾಸರಗೋಡು ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿರುವುದು 20,581 ವಿದ್ಯಾರ್ಥಿಗಳು. ಬಯಾಲಜಿ ಆಗಿತ್ತು ಕೊನೆಯ ಪರೀಕ್ಷೆ. ಜಿಲ್ಲೆಯಲ್ಲಿ ಸರ್ಕಾರಿ ಏಡೆಡ್ ಶಾಲೆಗಳಲ್ಲಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಗಾಗಿ 160 ಪರೀಕ್ಷಾ ಕೇಂದ್ರಗಳನ್ನು ಸಿದ್ಧಪಡಿಸಲಾಗಿತ್ತು. ಟೆಕ್ನಿಕಲ್ ಶಾಲೆಗಳ, ವಿಶೇಷ ಶಾಲೆಗಳ ವಿದ್ಯಾರ್ಥಿಗಳನ್ನು ಸೇರಿಸಿ ಪರೀಕ್ಷೆ ಬರೆದಿರುವುದು. ಕಾಸರಗೋಡು ಶೈಕ್ಷಣಿಕ ಜಿಲ್ಲೆಯಲ್ಲಿ 11,499 ವಿದ್ಯಾರ್ಥಿಗಳು, ಕಾಂಜಂಗಾಡ್ ಶೈಕ್ಷಣಿಕ ಜಿಲ್ಲೆಯಲ್ಲಿ 9,082 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರುವುದು ಟಿಐಎಚ್ಎಸ್ಎಸ್ ನಾಯನ್ಮಾರ್ ಮೂಲದಲ್ಲಿ. 861 ಮಕ್ಕಳು ಇಲ್ಲಿ ಪರೀಕ್ಷೆ ಬರೆದಿದ್ದಾರೆ. ಇದೀಗ ಪರೀಕ್ಷೆ ಕೊನೆಗೊಂಡಿರುವುದರ ಸಂತೋಷದಲ್ಲಿದ್ದಾರೆ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳ ನಡುವಿನ ಘರ್ಷಣೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಸಮಸ್ಯೆ ಆಗದೇ ಇರಲು ಅಂತಿಮ ಪರೀಕ್ಷೆಯೆಂದು ಶಾಲೆಗಳಲ್ಲಿ ಜಾಗೃತಿ ಪಾಲಿಸಲಾಗಿತ್ತು. ಮಕ್ಕಳನ್ನು ಕೊಂಡೊಯ್ಯಲು ಪೋಷಕರು ಆಗಮಿಸಿದ್ದರು. ಹಲವು ದಿನಗಳ ಪರೀಕ್ಷೆ ಎಂಬ ಯುದ್ಧದ ನಂತರ ಇನ್ನು ವಿದ್ಯಾರ್ಥಿಗಳ ಕಾಯುವಿಕೆ ಫಲಿತಾಂಶಕ್ಕಾಗಿ ಮಾತ್ರ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ನವೀಕರಣದ ಅಂಗವಾಗಿ ಕೊಡುಗೈದಾನಿ ಸದಾಶಿವ ಶೆಟ್ಟಿ ಕನ್ಯಾನ ಸಂಪೂರ್ಣ ವೆಚ್ಚವನ್ನು ಭರಿಸಿ ನಿರ್ಮಿಸಿಕೊಟ್ಟ ಮಹಾದ್ವಾರ, ರಾಜಗೋಪುರ ಹಾಗೂ ರಾಜಾಂಗಣ ಲೋಕಾರ್ಪಣೆಗೊಂಡಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ನವೀಕರಣದ ಅಂಗವಾಗಿ ಕೊಡುಗೈದಾನಿ ಸದಾಶಿವ ಶೆಟ್ಟಿ ಕನ್ಯಾನ ಸಂಪೂರ್ಣ ವೆಚ್ಚವನ್ನು ಭರಿಸಿ ನಿರ್ಮಿಸಿಕೊಟ್ಟ ಮಹಾದ್ವಾರ, ರಾಜಗೋಪುರ ಹಾಗೂ ರಾಜಾಂಗಣ ಲೋಕಾರ್ಪಣೆಗೊಂಡಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಪೀಠಾಧಿಪತಿಗಳಾದ ಗುರುದೇವಾನಂದ ಸ್ವಾಮೀಜಿ, ಮಾಣಿಲ ಶ್ರೀಧಾಮದ ಪೀಠಾಧಿಪತಿಗಳಾದ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಕೊಂಡೇವೂರು ಮಠದ ಪೀಠಾಧಿಪತಿಗಳಾದ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಡಾಕ್ಟರ್ BS ರಾವ್ ಅಧ್ಯಕ್ಷತೆ ವಹಿಸಿದ್ದರು. ಮಹಾದ್ವಾರದ ದಾನಿಗಳಾದ ಸದಾಶಿವ ಶೆಟ್ಟಿ ಕನ್ಯಾನ, ಮಹಾಬಲೇಶ್ವರ ಭಟ್ ಎಡಕಾನ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ್ದರು. ನಟ ಸುಮನ್, ಐಕಳ್ ಹರೀಶ್ ಶೆಟ್ಟಿ, ನಾಡೋಚ ಡಾಕ್ಟರ್ G ಶಂಕರ, ಶಶಿಧರ ಶೆಟ್ಟಿ, KK ಶೆಟ್ಟಿ, ರಘುರಾಮ್ ಶೆಟ್ಟಿ, BK ಮಧೂರ್, ಸತೀಶ್ ಶೆಟ್ಟಿ ಪಟ್ಲ ಮುಂತಾದವರು ಮುಖ್ಯ ಅತಿಥಿಯಾಗಿದ್ದರು. ದಯಾನಂದ ಸಾಗರ್ ಚೌಟ ಸ್ವಾಗತಿಸಿ ಕೆ ನಾರಾಯಣ ನಾಯ್ಕ್ ಧನ್ಯವಾದವಿತ್ತರು. ಪುರುಷೋತ್ತಮ ಭಂಡಾರಿ, ಡಾಕ್ಟರ್ ಮಮತಾ ಶೆಟ್ಟಿ ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ನಿಡುವಟ್ಟು ಕೊಳತ್ತೂರಿನಲ್ಲಿ ಅರಣ್ಯ ಇಲಾಖೆ ಸ್ಥಾಪಿಸಿದ ಬೋನಿಗೆ ಮತ್ತೆ ಚಿರತೆ ಸಿಕ್ಕಿಬಿದ್ದಿದೆ. ನಿಡುವಟ್ಟು ಎಂ ಜನಾರ್ದನನ್ ಎಂಬವರ ರಬ್ಬರ್ ತೋಟದಲ್ಲಿ ಸ್ಥಾಪಿಸಲಾದ ಬೋನಿನಲ್ಲಾಗಿದೆ ಚಿರತೆ ಸಿಕ್ಕಿಬಿದ್ದಿರುವುದು. ಫೆಬ್ರವರಿ 23ರಂದು ಇಲ್ಲಿ ಸ್ಥಾಪಿಸಲಾಗಿದ್ದ ಬೋನಿಗೆ ಚಿರತೆ ಸಿಕ್ಕಿಬಿದ್ದಿತ್ತು. ಕಾಸರಗೋಡು ನಿಡುವಟ್ಟು ಕೊಳತ್ತೂರಿನಲ್ಲಿ ಮತ್ತೆ ಚಿರತೆ ಅರಣ್ಯ ಇಲಾಖೆ ಸ್ಥಾಪಿಸಿದ ಬೋನಿಗೆ ಸಿಕ್ಕಿಬಿದ್ದಿದೆ. ನಿಡುವಟ್ಟು ಎಂ ಜನಾರ್ದನನ್ ಎಂಬವರ ರಬ್ಬರ್ ತೋಟದಲ್ಲಿ ಸ್ಥಾಪಿಸಿದ್ದ ಬೋನಿನಲ್ಲಾಗಿದೆ ಚಿರತೆ ಸಿಕ್ಕಿಬಿದ್ದಿರುವುದು. ಅಂದಾಜು 5 ವರ್ಷದ ಗಂಡು ಚಿರತೆಯಾಗಿದೆ ಸಿಕ್ಕಿಬಿದ್ದಿರುವುದು. ಬೋನಿನಲ್ಲಿದ್ದ ಚಿರತೆಯನ್ನು ಕುತ್ತಿಕೋಲ್ ಪಲ್ಲತುಂಗಾಳಿಯ ಅರಣ್ಯ ಇಲಾಖೆ ಕಚೇರಿಗೆ ಸ್ಥಳಾಂತರಿಸಲಾಯಿತು. ವಾಯನಾಡ್ನಿಂದ ವೆಟರ್ನರಿ ಸರ್ಜನ್ ಆಗಮಿಸಿದ ನಂತರ ಪರಿಶೀಲನೆ ಮುಂತಾದವುಗಳನ್ನು ನಡೆಸಲಾಗುವುದು. ಫೆಬ್ರವರಿ 23ರಂದು ರಾತ್ರಿಯೂ ಇದೇ ಸ್ಥಳದಲ್ಲಿ ಸ್ಥಾಪಿಸಲಾಗಿದ್ದ ಬೋನಿಗೆ ಹೆಣ್ಣು ಚಿರತೆ ಸಿಕ್ಕಿಬಿದ್ದಿತ್ತು. ಬೋನು ಸ್ಥಾಪಿಸಿದ್ದ ಸ್ಥಳದಲ್ಲಿ 2 ದೊಡ್ಡ ಗುಹೆಯಲ್ಲಿ 2 ಚಿರತೆ ಇರುವುದಾಗಿ ಅರಣ್ಯ ಇಲಾಖೆ ಈ ಹಿಂದೆ ಪತ್ತೆ ಮಾಡಿತ್ತು. ಒಂದು ಚಿರತೆ ಮೊದಲೇ ಬೋನಿಗೆ ಸಿಕ್ಕಿಬಿದ್ದಿದ್ದರಿಂದ 2ನೇ ಚಿರತೆಯನ್ನು ಹಿಡಿಯುವ ಪ್ರಯತ್ನದಲ್ಲಿದ್ದರು ಅಧಿಕಾರಿಗಳು. അരണ്യ ഇലാഖിയ ആ പ്രയത്നമാಗಿದೆ ಈಗ ಯಶಸ್ವಿಯಾಗಿರುವುದು. കഴിഞ്ഞ ഒരു മാസമായിട്ട് പല സ്ഥലങ്ങളിലും പട്ടിയെ പിടിക്കുന്നു, അതുപോലെ ആടിനെ പിടിക്കുന്ന പ്രശ്നങ്ങളുണ്ടായിരുന്നു. അപ്പോൾ അതിൻ്റെ അടിസ്ഥാനത്തിൽ നമ്മൾ വീണ്ടും വളരെ സജീവമായി കൊണ്ട് അവിടെ ഒരു കൂട് വെക്കുകയും അപ്പോൾ ഇന്ന് രാവിലെയാണ് നമുക്ക് രണ്ടാമത്തെ പുലിയെ കിട്ടിയിട്ടുള്ളത്.
അപ്പോൾ അന്ന് കിട്ടിയിരുന്ന ഒരു പെൺപുലിയായിരുന്നു, ഇന്ന് നമുക്കതൊരു ആൺപുലിയാണ് കിട്ടിയിരിക്കുന്നത്. അപ്പോൾ രണ്ടും ഒന്നിച്ചായിരുന്നു ഒരു ഗുഹയിലുണ്ടായിരുന്നത്. 2 ಚಿರತೆಗಳನ್ನು ಸೆರೆ ಹಿಡಿಯುವುದರೊಂದಿಗೆ ನಿಡುವಟ್ಟು ಪ್ರದೇಶವಾಸಿಗಳು ಹಾಗೂ ಸ್ಥಳೀಯ ನಿವಾಸಿಗಳ ದೀರ್ಘಕಾಲದ ಆತಂಕಕ್ಕೆ ಕೊನೆ ಬಿದ್ದಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ತ್ಯಾಜ್ಯ ಮುಕ್ತ ನವಕೇರಳ 2.0ನ ಭಾಗವಾಗಿ ಶುಚಿತ್ವ ಮಿಷನ್ ಕಾಸರಗೋಡಿನ ಆಶ್ರಯದಲ್ಲಿ ಮೀಡಿಯಾ ವರ್ಕ್ಶಾಪ್ ಆಯೋಜಿಸಲಾಯಿತು. ಕಾಸರಗೋಡು ಪ್ರೆಸ್ ಕ್ಲಬ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಆಯೋಜಿಸಲಾದ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಉದ್ಘಾಟಿಸಿದರು. ತ್ಯಾಜ್ಯ ಮುಕ್ತ ನವಕೇರಳ 2.0ದ ಭಾಗವಾಗಿ ಶುಚಿತ್ವ ಮಿಷನ್ ಕಾಸರಗೋಡು ಇದರ ಆಶ್ರಯದಲ್ಲಿ ಮೀಡಿಯಾ ವರ್ಕ್ಶಾಪ್ ಆಯೋಜಿಸಲಾಯಿತು. ಕಾಸರಗೋಡು ಪ್ರೆಸ್ ಕ್ಲಬ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಆಯೋಜಿಸಲಾದ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಉದ್ಘಾಟಿಸಿದರು. ഇപ്പോൾ നമ്മൾ ഈ ഒരു സമയത്ത് നമ്മൾ വൃത്തി കോൺക്ലേവിലൂടെ എല്ലാ പഞ്ചായത്തും മാലിന്യമുക്തമായി പ്രഖ്യാപിച്ചാലും നമുക്കറിയാം തൊട്ടടുത്ത ദിവസങ്ങളിൽ തന്നെ ആ ഒരു ദിവസം മാത്രമായിരിക്കും നമ്മുടെ മനസ്സിലുണ്ടാവുക. പിന്നീട് വീണ്ടും അവിടെ മാലിന്യങ്ങൾ നിക്ഷേപിക്കാൻ വേണ്ടി തുടങ്ങും. അവിടെയാണ് നിങ്ങൾ ഒന്ന് ശക്തമായ രീതിയിലേക്ക് ഇടപെടേണ്ടത് പത്രക്കാർ. കാരണം പിന്നീട് ഓരോ സ്ഥലത്തും കാണുന്ന മാലിന്യങ്ങളെ നമ്മളത് അങ്ങനെ കവർ ചെയ്തുകൊണ്ട് തന്നെ പത്രത്തിൽ വാർത്ത കൊടുക്കുകയും ആ രീതിയിലേക്ക് ആരാണോ അത് ചെയ്യുന്നത് അവരെ കൃത്യമായി പുറത്തു കൊണ്ടുവന്നുകൊണ്ട് അവരെ വിചാരണ ചെയ്യുന്ന രീതിയിലേക്ക് മാധ്യമങ്ങളും സമൂഹവും നിന്നാൽ മാത്രമേ നമുക്ക് ഇത് കൃത്യമായി നിലനിർത്തി കൊണ്ടുപോകാൻ വേണ്ടി കഴിയൂ. LSGD ಜಾಯಿಂಟ್ ಡೈರೆಕ್ಟರ್ ಸುಧಾಕರನ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ಪ್ರದೀಪ್ ನಾರಾಯಣ, ಹರಿತಕರ್ಮ ಮಿಷನ್ ಸಂಯೋಜಕ ಬಾಲಕೃಷ್ಣನ್ ಶುಭ ಹಾರೈಸಿದರು. ಜಿಲ್ಲಾ ಶುಚಿತ್ವ ಮಿಷನ್ ಸಂಯೋಜಕ JNP, ಜಿಲ್ಲಾ ಶುಚಿತ್ವ ಮಿಷನ್ ಉಪಜಿಲ್ಲಾ ಸಂಯೋಜಕ ಮಿಥುನ್ ಕೃಷ್ಣನ್, ಸಂಯೋಜಕ ಕೃಷ್ಣನ್ ಎಂಬಿವರು ತರಗತಿ ನಡೆಸಿಕೊಟ್ಟರು. ಮಾಧ್ಯಮ ಕಾರ್ಯಕರ್ತರು, ಹರಿತಕರ್ಮ ಕಾರ್ಯಕರ್ತರು ಮುಂತಾದವರು ಭಾಗವಹಿಸಿದ್ದರು. ಜಿಲ್ಲಾ ಶುಚಿತ್ವ ಮಿಷನ್ ಸಂಯೋಜಕ JNP ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಬ್ಲಾಕ್ ಪಂಚಾಯತ್ ವತಿಯಿಂದ ಬ್ಲಾಕ್ ಪಂಚಾಯತ್ ಆಡಿಟೋರಿಯಂನಲ್ಲಿ ಇಫ್ತಾರ್ ಸ್ನೇಹ ಔತಣಕೂಟ ಆಯೋಜಿಸಲಾಯಿತು. ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ, ಉದ್ಯಮಿಗಳು ಮುಂತಾದ ಮುಖಂಡರು ಭಾಗವಹಿಸಿದ್ದರು. ಕಾಸರಗೋಡು ಬ್ಲಾಕ್ ಪಂಚಾಯತ್ನ ವತಿಯಿಂದ ಬ್ಲಾಕ್ ಪಂಚಾಯತ್ ಆಡಿಟೋರಿಯಂನಲ್ಲಿ ಇಫ್ತಾರ್ ಸ್ನೇಹ ಔತಣಕೂಟ ಆಯೋಜಿಸಲಾಯಿತು. ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಶಾಯ್ಮಾ CA ಉದ್ಘಾಟಿಸಿದರು. ಉಪಾಧ್ಯಕ್ಷ PA ಅಶ್ರಫ್ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಸರ್ಕಲ್ ಇನ್ಸ್ಪೆಕ್ಟರ್ ನಳಿನಾಕ್ಷನ್ ಮುಖ್ಯ ಅತಿಥಿಯಾಗಿದ್ದರು. ಕಲ್ಯಾಣ ಅಭಿವೃದ್ಧಿ ಸ್ಥಾಯಿ ಸಮಿತಿ ಚೇರ್ಮನ್ ಅಶ್ರಫ್ ಕಾರ್ಲಾ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಚೆಮ್ಮನಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಫೈಜಾ ಅಬುಬಕರ್, ಮಹಿಳಾ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಅಜಿತಾ, ಸಕೀನಾ ಅಬ್ದುಲ್ಲಾ, ಸುಕುಮಾರನ್ ಕುದ್ರೆಪಾಡಿ, ಬದರ್ ಅಲ್ಮುನೇರ್, CV ಜೇಮ್ಸ್, TM ಇಕ್ಬಾಲ್, ರಾಜೀವನ್ ನಂಬ್ಯಾರ್, ಖಾಲಿದ್, ಹನೀಫ್ ಪಾರಾ ಮುಂತಾದವರು ಮಾತನಾಡಿದರು. ಬ್ಲಾಕ್ ಪಂಚಾಯತ್ ಕಾರ್ಯದರ್ಶಿ ಗೋಪಾಲಕ್ಕೆ ಸ್ವಾಗತಿಸಿದರು. ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ, ಉದ್ಯಮಿಗಳು ಮುಂತಾದ ರಂಗದ ಮುಖಂಡರು, ಗಣ್ಯರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಇತಿಹಾಸ ಪ್ರಸಿದ್ಧ ಮದೂರು ಶ್ರೀಮದರಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೋಡಪ್ಪ ಸೇವೆಯ ಅಂಗವಾಗಿ ನಾನಾ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಕ್ಷೇತ್ರದಲ್ಲಿ ಸಿದ್ಧತೆಗಳು ನಡೆದು ಬರುತ್ತಿದೆ. ಇದರ ಅಂಗವಾಗಿ ಕಾಸರಗೋಡು ಎಲೆಕ್ಟ್ರಿಕಲ್ ಆ್ಯಂಡ್ ಪ್ಲಂಬರ್ಸ್ ವತಿಯಿಂದ ಪ್ಲಂಬಿಂಗ್ ಲೈನ್ ಹಾಗೂ ಟ್ಯಾಂಕ್ ಫಿಟ್ಟಿಂಗ್ನ ಎಲ್ಲ ಕೆಲಸಗಳನ್ನು ಸೇವಾ ರೂಪದಲ್ಲಿ ಮಾಡಲಾಯಿತು. ಇತಿಹಾಸ ಪ್ರಸಿದ್ಧ ಮದೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಅಂಗವಾಗಿ ನಾನಾ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಕ್ಷೇತ್ರದಲ್ಲಿ ಸಿದ್ಧತೆಗಳು ನಡೆದು ಬರುತ್ತಿದೆ. ಇದರ ಅಂಗವಾಗಿ ಕಾಸರಗೋಡು ಎಲೆಕ್ಟ್ರಿಕಲ್ ಆ್ಯಂಡ್ ಪ್ಲಂಬರ್ಸ್ನ ವತಿಯಿಂದ ಪ್ಲಂಬಿಂಗ್ ಲೈನ್ ಹಾಗೂ ಟ್ಯಾಂಕ್ ಫಿಟ್ಟಿಂಗ್ನ ಎಲ್ಲ ಕೆಲಸಗಳನ್ನು ಸೇವಾ ರೂಪದಲ್ಲಿ ಮಾಡಲಾಯಿತು. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್ ಶೆಟ್ಟಿ, ರವಿ ಗಟ್ಟಿ, ಜಗನ್ನಾಥ್ ನಾಯ್ಕ್, ಪ್ರಕಾಶ್ ಶೆಟ್ಟಿ ಹಾಗೂ 49 ಜನರ ತಂಡ ಸೇರಿ ಈ ಕೆಲಸವನ್ನು ಪೂರ್ತಿಗೊಳಿಸಿದ್ದಾರೆ. ಮದೂರು ಪರಿಸರದ ಸಂಘ ಸಂಸ್ಥೆಗಳ ಕಾರ್ಯಕರ್ತರು ತಮ್ಮ ದೈನಂದಿನ ಕರ್ತವ್ಯಗಳನ್ನು ಮುಗಿಸಿ ಹಲವಾರು ವಾರಗಳಿಂದ ರಾತ್ರಿ ಕಾಲದಲ್ಲಿ ಕ್ಷೇತ್ರದ ಸಿದ್ಧತೆ, ಸ್ವಚ್ಛತೆ, ವರ್ಣಾಲಂಕಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜಿಲ್ಲೆಯ ಹಲವಾರು ಭಾಗಗಳಿಂದ ತಂಡೋಪತಂಡವಾಗಿ ಸ್ವಯಂ ಸೇವಕರು ಒಗ್ಗಟ್ಟಾಗಿ ಶ್ರಮದಾನ ನಡೆಸುತ್ತಿರುವುದು ಮಾದರಿಯಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ VEO ಇಲ್ಲದಿರುವುದು ಜನರಿಗೆ ತೊಂದರೆ ಉಂಟು ಮಾಡುತ್ತಿದೆ. ಪ್ರಸ್ತುತ ಅಗತ್ಯ ಸೇವೆಗಳು ಸೇರಿದಂತೆ ಲಭ್ಯವಾಗದ ಸ್ಥಿತಿಯಾಗಿದೆ. ವಿಷಯದಲ್ಲಿ ತುರ್ತಾಗಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂಬ ಬೇಡಿಕೆ ತೀವ್ರವಾಗಿದೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ವಿಲೇಜ್ ಎಕ್ಸ್ಟೆನ್ಷನ್ ಆಫೀಸರ್ ಇಲ್ಲದಿರುವುದು ಜನರಿಗೆ ಸೇವೆಗಳು ಲಭಿಸುವುದಕ್ಕೆ ತೊಂದರೆ ಉಂಟು ಮಾಡುತ್ತಿದೆ. ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಅಧಿಕಾರಿ ಎಂದು VEO ಅವರನ್ನು ಪರಿಗಣಿಸುವುದು. ಇಷ್ಟೊಂದು ಮಹತ್ವದ ಹುದ್ದೆಯಾದರೂ ಮಂಜೇಶ್ವರ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ VEO ಕೊರತೆಯನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸದೇ ಇರುವುದು ತೀವ್ರ ಪ್ರತಿಭಟನೆಗೆ ಕಾರಣವಾಗುತ್ತಿದೆ. VEO ಇಲ್ಲದಿರುವುದರಿಂದ ಪಂಚಾಯತ್ನ ದೈನಂದಿನ ಚಟುವಟಿಕೆಗಳು ಅಸಮರ್ಥವಾಗಿವೆ. ತುರ್ತಾಗಿ ಜಾರಿಗೆ ತರಬೇಕಾದ ಯೋಜನೆಗಳು, ಉದ್ಯೋಗಿಗಳಿಗೆ ತರಬೇತಿಯಂತಹ ಹಲವು ವಿಷಯಗಳಲ್ಲಿ VEO ಇಲ್ಲದ ಕಾರಣ ಅನಿಶ್ಚಿತತೆ ಇದೆ. ಈ ಪರಿಸ್ಥಿತಿಯಲ್ಲಿ ಪಂಚಾಯತ್ ಅಧಿಕಾರಿಗಳು ಈ ಸಮಸ್ಯೆಯ ಬಗ್ಗೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಎಂಬುದು ಸ್ಥಳೀಯರ ಆಗ್ರಹ.
ಹೊಸ ಅಧಿಕಾರಿಯನ್ನು ನೇಮಿಸುವುದು ಸೇರಿದ ಬೇಡಿಕೆಗಳನ್ನು ಸ್ಥಳೀಯರು ಮುಂದಿಡುತ್ತಿದ್ದಾರೆ. ಅಬ್ದುಲ್ ರೆಹಮಾನ್ ಅವರ ನ್ಯೂಸ್ ಬ್ಯೂರೋ, ಮಂಜೇಶ್ವರ. ತರಂಗಿಣಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸುಬ್ಬಯ್ಯಕಟ್ಟೆಯ ನೇತೃತ್ವದಲ್ಲಿ ಟಾಸ್ಕ್ ಸೌಹಾರ್ದ ಇಫ್ತಾರ್ ಮೀಟ್ ಹಾಗೂ ಮಾದಕ ದ್ರವ್ಯ ವಿರೋಧಿ ಅಭಿಯಾನ ಆಯೋಜಿಸಲಾಯಿತು. ಅಬ್ದುಲ್ ಹಮೀದ್ ಮದನಿ ಮಚ್ಚಂಪಾಡಿ ಉದ್ಘಾಟಿಸಿದರು. ತರಂಗಿಣಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸುಬ್ಬಯ್ಯಕಟ್ಟೆಯ ನೇತೃತ್ವದಲ್ಲಿ ಟಾಸ್ಕ್ ಸೌಹಾರ್ದ ಇಫ್ತಾರ್ ಮೀಟ್ ಹಾಗೂ ಮಾದಕ ದ್ರವ್ಯ ವಿರೋಧಿ ಅಭಿಯಾನ ಆಯೋಜಿಸಲಾಯಿತು. ಅಬ್ದುಲ್ ಹಮೀದ್ ಮದನಿ ಮಚ್ಚಂಪಾಡಿ ಉದ್ಘಾಟಿಸಿದರು. ഇവിടെ ഒരാളോട് വ്യഭിചരിക്കാൻ പറഞ്ഞാൽ അവൻ പറയും എന്നെ കിട്ടൂല, അല്ലെങ്കിൽ ഒരാളെ ആക്രമിക്കാൻ പറഞ്ഞു അവനോട് അവൻ പറയും എന്നെ കിട്ടൂല. പക്ഷേ അവനിക്ക് മയക്കുമരുന്ന് കൊടുത്താൽ അവൻ ആക്രമിക്കാനും കൊല ചെയ്യുവാനും അവന് എന്ത് ചെയ്യുവാനും അവൻ തയ്യാറാണ്. അതുകൊണ്ടിട്ടാണ് പറഞ്ഞത് അൽ ഖംറു ഉമ്മുൽ ഖബായിസ്, മയക്കുമരുന്നുള്ളത് എല്ലാ ചീത്തയുടെയും മാതാവാണ്. ಕ್ಲಬ್ ಅಧ್ಯಕ್ಷ ಪ್ರಕಾಶ್ ರೈ ಅಧ್ಯಕ್ಷತೆ ವಹಿಸಿದ್ದರು. ಸ್ನೇಹಾಲಿಗ ಫೌಂಡರ್ ಜೋಸೆಫ್ ಕ್ರಾಸ್ಟಾ, ಕುಂಬಳಿ ಪೊಲೀಸ್ ಠಾಣಾ ಎಸ್ಐ ವಿನೋದ್ കുമാർ, BNC റിപ്പോർട്ടർ ബുർഹാൻ തളങ്കര എന്നിവരും മുഖ്യ അതിഥിയാಗಿದ್ದರು. എല്ലാവരും തന്നെ നിങ്ങളുടെ വീട്ടിൽ ഇതില്ല എന്നുള്ളതാണ് നിങ്ങളുടെ ധാരണയെങ്കിൽ തെറ്റാണ് എന്നെനിക്ക് പറയുന്നത്. കാരണം ഇന്നറായിട്ടുള്ള നാടുകൾ ഇപ്പോൾ സാധാരണ ഇങ്ങനെ ഈ സുബയ്യക്കട്ടയൊക്കെ ഇതൊക്കെ ചെറിയൊരു നാടാണ്. അപ്പൊ ഇതുപോലുള്ള നാടുകളിലേക്ക് ഇത് വന്നു കഴിഞ്ഞാൽ പിന്നെ സമൂഹമേ നശിച്ചു. കാരണം ഗ്രാമീണത എന്ന് പറയുന്ന ഒരു സാധനമുണ്ട്. നമ്മുടെ എല്ലാവരുടെയും ഒരു സ്നേഹത്തിന്റെ ഒരു നാടുണ്ട്. ടൗണുകളിലേക്ക് കേന്ദ്രീകരിച്ച് മാത്രമല്ല, ഇപ്പോൾ ഇന്നറായിട്ടുള്ള നാടുകളിലൊക്കെ വന്നു. KR ಶ್ರೀಯಾನಂದ, ಫಾದರ್ ವಿಶಾಲ್, ಶ್ಯಾಮ್ ಭಟ್, BK ಅಬ್ದುಲ್ ಖಾದರ್ ಹಾಜಿ, BA ಅಬ್ದುಲ್ ಖಾದರ್ ಹಾಜಿ, ರಜಾಕ್ ಚಿಪ್ಪಾರ್, ZD ಕಯ್ಯಾರ್, BA ಲತೀಫ್ ಎಂಬುವರು ಉಪಸ್ಥಿತರಿದ್ದರು. BA ಬಶೀರ್ ಸ್ವಾಗತಿಸಿ ಖಲೀಲ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. INL ಆಲಂಪಾಡಿಯ ಆಶ್ರಯದಲ್ಲಿ ರಂಜಾನ್ ಕಿಟ್ ವಿತರಣೆ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. INL ಜಿಲ್ಲಾ ಕಾರ್ಯದರ್ಶಿ ಶಾಫಿ ಸಂತೋಷ್ ನಗರ ಉದ್ಘಾಟಿಸಿದರು. INL ಆಲಂಪಾಡಿ ಶಾಖಾ ಸಮಿತಿಯ ಆಶ್ರಯದಲ್ಲಿ ರಂಜಾನ್ ರಿಲೀಫ್ ಮತ್ತು ಕೇರಳ ಸಿವಿಲ್ ಪೊಲೀಸ್ ಅಧಿಕಾರಿ ಹುದ್ದೆಗೆ ಆಯ್ಕೆಯಾದ ಮೊಹಿನುದ್ದೀನ್ ಚೆರಿ ಆಲಂಪಾಡಿ ಅವರಿಗೆ ಇರುವ ಅಭಿನಂದನೆಯನ್ನು ಆಯೋಜಿಸಲಾಯಿತು. ರಿಲೀಫ್ನಲ್ಲಿ ಸುಮಾರು 70 ಬಡ ಕುಟುಂಬಗಳಿಗೆ ರಂಜಾನ್ ಕಿಟ್ಗಳನ್ನು ವಿತರಿಸಲಾಯಿತು. INL ಜಿಲ್ಲಾ ಕಾರ್ಯದರ್ಶಿ ಶಾಫಿ ಸಂತೋಷ್ ನಗರ ಉದ್ಘಾಟಿಸಿದರು. INL ಶಾಖಾ ಸಮಿತಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಖಾ ಅಧ್ಯಕ್ಷ ಮೌಲವಿ ಅಬ್ದುಲ್ಲಾ ಅಧ್ಯಕ್ಷತೆ ವಹಿಸಿದ್ದರು. ಶಾಫಿ ಸಂತೋಷ್ ನಗರ ಮೊಹಿನುದ್ದೀನ್ ಚೆರಿ ಆಲಂಪಾಡಿ ಅವರಿಗೆ ಉಡುಗೊರೆ ನೀಡಿದರು. INL ಚೆಂಗಳ ಪಂಚಾಯತ್ ಅಧ್ಯಕ್ಷ ಮಾಹಿನ್ ಮೇಣತ್, ನ್ಯಾಷನಲ್ ಯೂತ್ ಲೀಗ್ ಜಿಲ್ಲಾ ಕಾರ್ಯದರ್ಶಿ ಸಿದ್ದಿಕ್ ಚೆಂಗಳ, ಅಹಮದ್ ಮಿಹರಾಜ್, ರಜಾಕ್, ನಾಸಿರ್, ಇಬ್ರಾಹಿಂ ಮುಂತಾದವರು ಉಪಸ್ಥಿತರಿದ್ದರು. INL ಶಾಖೆಯ ಪ್ರಧಾನ ಕಾರ್ಯದರ್ಶಿ ಇಕ್ಬಾಲ್ ಸ್ವಾಗತಿಸಿ ನ್ಯಾಷನಲ್ ಯೂತ್ ಲೀಗ್ ಶಾಖೆಯ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ರಾಬಿ ಧನ್ಯವಾದವಿತ್ತರು. ನ್ಯಾಷನಲ್ ಯೂತ್ ಲೀಗ್ ಶಾಖೆಯ ಖಜಾಂಚಿ ರಾಫಿ, ಮೊಹಮ್ಮದ್ ದೇಳಿ, ಮೆಹರು ಮೇನತ್, ಹ್ಯಾರಿಸ್ ಎಸ್ಟಿ ಮುಂತಾದವರು ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರದಲ್ಲಿ ಸಮಾಜ ಸೇವೆಯೊಂದಿಗೆ KMCC ರಿಲೀಫ್ ಸಂಗಮ. ಜಿದ್ದಾ ಮಕ್ಕ ಮಂಜೇಶ್ವರ ಮಂಡಲ ಸಮಿತಿ 3,50,000 ರೂಪಾಯಿಯ ವಿವಿಧ ಸಹಾಯಗಳನ್ನು ಹಸ್ತಾಂತರಿಸಿತು. ಮುಸ್ಲಿಂ ಲೀಗ್ ಮಂಜೇಶ್ವರ ನಿಯೋಜಕ ಮಂಡಲ ಅಧ್ಯಕ್ಷ ಅಜೀಜ್ ಮರಿಕೆ ರಿಲೀಫ್ ಸಂಗಮವನ್ನು ಉದ್ಘಾಟಿಸಿದರು. ಸಾಮಾಜಿಕ ಮತ್ತು ಸಮಾಜ ಸೇವಾ ವಲಯದಲ್ಲಿ ನಿಸ್ವಾರ್ಥ ಸೇವೆಯೊಂದಿಗೆ ಮುನ್ನಡೆಯುತ್ತಿರುವ KMCC ಜಿದ್ದಾಮಕ್ಕ ಮಂಜೇಶ್ವರ ನಿಯೋಜಕ ಮಂಡಲ ಸಮಿತಿ ರಂಜಾನ್ ರಿಲೀಫ್ನ ಭಾಗವಾಗಿ ವಿವಿಧ ಆರ್ಥಿಕ ಸಹಾಯವನ್ನು ವಿತರಿಸಿತು. ಮಂಡಲದ 8 ಪಂಚಾಯತ್ಗಳಲ್ಲಾಗಿ ರೋಗಗಳಿಂದ ಬಳಲುತ್ತಿರುವವರಿಗೆ ವೈದ್ಯಕೀಯ ನೆರವು, ವಸತಿ ನೆರವು ಮತ್ತು ಶೈಕ್ಷಣಿಕ ನೆರವು ಸೇರಿದಂತೆ 3,50,000 ರೂಪಾಯಿಗಳ ಸಹಾಯವನ್ನು ಹಸ್ತಾಂತರಿಸಿತು. ಉಪ್ಪಳ CH ಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಪಂಚಾಯತ್ ಲೀಗ್ ಪದಾಧಿಕಾರಿಗಳು ಆರ್ಥಿಕ ನೆರವು ಸ್ವೀಕರಿಸಿದರು. ಮುಸ್ಲಿಂ ಲೀಗ್ ಮಂಜೇಶ್ವರ ನಿಯೋಜಕ ಮಂಡಲ ಅಧ್ಯಕ್ಷ ಅಜೀಜ್ ಮರಿಕೆ ಉದ್ಘಾಟಿಸಿದರು. KMCC ಜಿದ್ದಾಮಕ್ಕ ಮಂಜೇಶ್ವರ ಮಂಡಲ ಸಮಿತಿಯ ಹಿರಿಯ ನಾಯಕ ಇಬ್ರಾಹಿಂ ಇಬ್ಬು ಅಧ್ಯಕ್ಷತೆ ವಹಿಸಿದ್ದರು. ಮುಸ್ಲಿಂ ಲೀಗ್ ಮಂಜೇಶ್ವರ ನಿಯೋಜಕ ಮಂಡಲ ಪ್ರಧಾನ ಕಾರ್ಯದರ್ಶಿ AK ಆರಿಫ್ ಸ್ವಾಗತಿಸಿದರು. ಮುಸ್ಲಿಂ ಲೀಗ್ ಮಂಜೇಶ್ವರ ನಿಯೋಜಕ ಮಂಡಲ ಕೋಶಾಧಿಕಾರಿ ಸೈಯದ್ UK ಸೈಫುಲ್ಲಾ ತಂಗಳಲ್ ಬುಖಾರಿ ಭಾಷಣ ಮಾಡಿದರು. ಮುಸ್ಲಿಂ ಲೀಗ್ ಮಂಡಲ ಪದಾಧಿಕಾರಿಗಳಾದ ಅಬ್ದುಲ್ಲಾ ಮಾದೇರಿ, ZD ಕಯ್ಯಾರ್, ಪಂಚಾಯತ್ ಮುಸ್ಲಿಂ ಲೀಗ್ ಪದಾಧಿಕಾರಿಗಳಾದ BN ಮೊಹಮ್ಮದ್ ಅಲಿ, ಶಾಹುಲ್ ಹಮೀದ್ ಬಂದ್ಯೋಡ್, ಅಶ್ರಫ್ ಸಿಟಿಜನ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. SSLC ಪರೀಕ್ಷೆ ಅಂತ್ಯ, ಇನ್ನು ಕಾಯ್ದಿಕೆ ಫಲಿತಾಂಶಕ್ಕಾಗಿ ಮಾತ್ರ. ಮದೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ನವೀಕರಣದ ಅಂಗವಾಗಿ ನಿರ್ಮಿಸಲಾದ ಮಹಾದ್ವಾರ, ರಾಜಗೋಪುರ ಹಾಗೂ ರಾಜಾಂಗಣ ಲೋಕಾರ್ಪಣೆಗೊಂಡಿತು ಅದ್ದೂರಿಯಾಗಿ. ನಿಡುವಟ್ಟು ಕೊಳತ್ತೂರಿನಲ್ಲಿ ಮತ್ತೆ ಸಿಕ್ಕಿಬಿದ್ದ ಚಿರತೆ, ಅರಣ್ಯ ಇಲಾಖೆ ಸ್ಥಾಪಿಸಿದ ಬೋನಿಗೆ ಚಿರತೆ ಸಿಕ್ಕಿಬಿದ್ದಿರುವುದು. ಶುಚಿತ್ವ ಮಿಷನ್ ಕಾಸರಗೋಡಿನ ಆಶ್ರಯದಲ್ಲಿ ಮೀಡಿಯಾ ವರ್ಕ್ಶಾಪ್ ಆಯೋಜನೆ, ತ್ಯಾಜ್ಯ ಮುಕ್ತ ನವಕೇರಳ 2.0ನ ಭಾಗವಾಗಿ. ಕಾಸರಗೋಡು ಬ್ಲಾಕ್ ಪಂಚಾಯತ್ ವತಿಯಿಂದ ಇಫ್ತಾರ್ ಸ್ನೇಹ ಔತಣಕೂಟ, ಪಾಲ್ಗೊಂಡರು ಹಲವಾರು ಮಂದಿ.
ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.